ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಮಂಡಲಗಾಲ ಮಗರಜ್ಯೋತಿ ಉತ್ಸವಕ್ಕೆ ಎಲ್ಲ ಅಯ್ಯಪ್ಪ ಭಕ್ತರಿಗೆ ಕೇರಳ ಪೊಲೀಸರ ಸ್ವಾಗತ. ನೆಲ್ಲಪಾರ ಪಾಲ ಶಬರಿಮಲೆ ಮಾರ್ಗ ಮೇಜಾವುಪಾಳಂನಲ್ಲಿ ಚಾಲಕರು ಹೆಚ್ಚು ಎಚ್ಚರದಿಂದ ಪ್ರಯಾಣ ಮಾಡಬೇಕು. ವಿಶೇಷವಾಗಿ ಸೇತುವೆ ಬಳಿ ಇದ್ದಾಗ ನಿಯಂತ್ರಿತ ವೇಗವನ್ನು ಮತ್ತು ದಾರಿಯ ಸ್ಪಷ್ಟತೆಯನ್ನು ಖಚಿತಪಡಿಸಿಕೊಳ್ಳಿ. ಕೇರಳ ಪೊಲೀಸ್ ವಿವಿಧ ರಾಜ್ಯಗಳಿಂದ ಯಾತ್ರೆಗೆ ಬರುವ ಭಕ್ತರಿಗಾಗಿ ಹಲವು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದೆ. ರಾತ್ರಿ ವೇಳೆ ಮುಖ್ಯ ಸ್ಥಳಗಳಲ್ಲಿ ಪೊಲೀಸ್ ಸಿಬ್ಬಂದಿ ಮಾರ್ಗದರ್ಶನವನ್ನು ಒದಗಿಸುತ್ತಾರೆ. ಚಾಲಕರಿಗೆ ನಿದ್ರೆ ಬರುವುದನ್ನು ತಡೆಗಟ್ಟಲು ರಾತ್ರಿ ಮತ್ತು ಮುಂಜಾನೆ ವೇಳೆಯಲ್ಲಿ ಹಲವಾದ ಚಹಾ ಮತ್ತು ತಿಂಡಿ ವ್ಯವಸ್ಥೆಗಳನ್ನು ಕೇರಳ ಪೊಲೀಸರು ಒದಗಿಸಿದ್ದಾರೆ. ಕೋಪ್ರಕೋಳಂ ಇಲ್ಲಿ ವೇಗದ ಚಾಲನೆಗೆ ಕಾರಣವಾಗಿ ಅಪಘಾತಗಳು ಸಾಮಾನ್ಯವಾಗಿದೆ. ಚಾಲಕರು ಎಚ್ಚರಿಕೆಯಿಂದ ಮುಂದುವರಿಯಬೇಕು. ಅತ್ತಿಕ್ಕಲ್ ಅಪಘಾತ ಸಂಭವನೀಯ ಪ್ರದೇಶ. ಇಲ್ಲಿ ಟ್ರಾಫಿಕ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಪುಂಗುಣಂ ಟೌನ್ KVMS ಜಂಕ್ಷನ್ ಕೂಡ ಹೆಚ್ಚಿನ ಎಚ್ಚರಿಕೆಯನ್ನು ಅಗತ್ಯವಿದೆ. ಮಂಡಲಕಾಲ ಮಕರ ಬೆಳಕು ಹಬ್ಬದ ಸಂದರ್ಭದಲ್ಲಿ ಭಕ್ತಿಯುತ ಹಾಗೂ ಸುರಕ್ಷಿತ ಯಾತ್ರೆಯನ್ನು ಖಚಿತಪಡಿಸಲು ಕೇರಳ ಪೊಲೀಸ್ ನಿಮ್ಮೊಂದಿಗೆ ಇರುತ್ತದೆ. ನಿಮ್ಮ ಯಾತ್ರೆ ಶಾಂತಿಯುತ ಮತ್ತು ಸ್ಮರಣೀಯವಾಗಿರಲು ಕಡ್ಡಾಯವಾಗಿ ಸುರಕ್ಷತಾ ಮಾರ್ಗಸೂಚಿಗಳನ್ನು ಪಾಲಿಸಿ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಎರುಮೇಲಿ ವಲಿಯಂಬಲದಿಂದ ಅಯ್ಯಪ್ಪ ಸನ್ನಿಧಾನಕ್ಕೆ ಮುಂದುವರಿಯುವ ಪ್ರಯಾಣವನ್ನು ಸುರಕ್ಷಿತ ಮತ್ತು ದರ್ಶನ ಸಫಲತೆಯಿಂದಿರಿಸಲು ಪೊಲೀಸ್ ನಿರ್ದೇಶನಗಳನ್ನು ಮತ್ತು ರಸ್ತೆ ಮುನ್ನೆಚ್ಚರಿಕೆಗಳನ್ನು ಕಡ್ಡಾಯವಾಗಿ ಪಾಲಿಸಿ. ಕರಿಂಗಲ್ಲು ಮೂಳಿ ಕಡಮಲ ಭಾಗದ ಶಬರಿಮಲೆ ಯಾತ್ರೆ ಇಲ್ಲಿ ಆರಂಭವಾಗುತ್ತಿದೆ. ಇಲ್ಲಿನ ರಸ್ತೆಯು ನಿರಂತರ ಅಪಾಯಗಳು ಸಂಭವಿಸಬಹುದಾದ ಹಾಗೂ ಕಡಿಮೆ ಅಗಲವಿರುವ ದಾರಿಯಾಗಿದೆ. ಇಲ್ಲಿ ಯಾವಾಗಲೂ ಫಸ್ಟ್ ಗಿಯರ್ ಅಲ್ಲಿ ಚಲಿಸಿ ಹಾಗೂ ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡಬೇಡಿ. MES ಜಂಕ್ಷನ್ ಮುಂಡಕಂ ಭಾಗದಿಂದ ವಾಹನಗಳು ಶಬರಿಮಲೆ ಮಾರ್ಗಕ್ಕೆ ಪ್ರವೇಶಿಸುತ್ತಿರುವುದರಿಂದ ಈ ಭಾಗವನ್ನು ಗಮನದಿಂದ ದಾಟಬೇಕು. ಮುಕುಟುದರ ಜಂಕ್ಷನ್ ಇಲ್ಲಿ ಆರಂಭವಾಗ ಮುಟ್ಟಪುಳಿವರೆಗೆ ಇರುವ ಭಾಗವು ವ್ಯಾಪಾರ ಕೇಂದ್ರಗಳು ಮತ್ತು ಜನಸಂಚರಣೆ ಹೆಚ್ಚಿದ ಸ್ಥಳಗಳಾಗಿದೆ. ಮಾಕಿಲ್ ಕವಲ ಇನ್ನು 1.5 ಕಿಲೋಮೀಟರ್ ಇಳಿಜಾರು ರಸ್ತೆ. ಆದುದರಿಂದ ವಿಭಿನ್ನ ಅಪಘಾತಗಳಲ್ಲಿ ಇದುವರೆಗೂ 37 ಪ್ರಾಣಗಳು ಹಾನಿಗೊಂಡಿದೆ. ಮುನ್ನೆಚ್ಚರಿಕೆ ಬೋರ್ಡ್ಗಳು ಮತ್ತು ಸುರಕ್ಷಿತ ಕ್ರಮಗಳು ಇಲ್ಲದೆ ಅಲ್ಲ, ರಸ್ತೆ ನಿಯಮಗಳು ಪಾಲಿಸದ ಹಾಗೂ ಅತಿ ವೇಗದಲ್ಲಿ ವಿಶ್ರಾಂತಿರಹಿತ ಗಾಡಿ ಚಲಾಯಿಸಿದ ಕಾರಣ ಅಪಘಾತಗಳು ಸಂಭವಿಸಿದೆ ಎಂದು ಅಂಕಿ ಅಂಶಗಳು ತೋರುತ್ತಿದೆ. ಅಟ್ಟಿಬಳವು ಈ ಭಾಗದಲ್ಲಿ ಹೆಚ್ಚಿನ ಅಪಘಾತಗಳು ಸಂಭವಿಸಿದೆ. ಚಾಲಕರು ವೇಗವನ್ನು ಕಡಿಮೆ ಮಾಡಿ ಮುನ್ನೆಚ್ಚರಿಕೆಯಿಂದ ಗಮನವಿಟ್ಟು ವಾಹನವನ್ನು ಚಲಿಸಬೇಕಾಗಿದೆ. ರೋಡ್ ಸೈಡ್ ಮುನ್ನೆಚ್ಚರಿಕೆ ಬೋರ್ಡುಗಳು ಮತ್ತು ಪೊಲೀಸ್ ನಿರ್ದೇಶನಗಳನ್ನು ಕೃತ್ಯವಾಗಿ ಪಾಲಿಸಿ. ನಮಗೆ ಈ ಪುಣ್ಯ ಯಾತ್ರೆಯನ್ನು ಮುಂದುವರಿಸೋಣ. ಈ ಮಂಡಲಗಾಲ ಮಕರಜ್ಯೋತಿ ಕಾಲವನ್ನು ಅತ್ಯಂತ ಸುರಕ್ಷಿತವಾಗಿ ಮುಗಿಸಲು ಕೇರಳ ಪೊಲೀಸ್ ನಿಮ್ಮೊಟ್ಟಿಗೆ ಇದ್ದಾರೆ.